ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೊಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಏನೋ ಡಿಸೈನ್ ಮಾಡೋಕೆ ಹೋಗಿ ಏನೋ ಡಿಸೈನ್ ಆಯಿತು ಫ್ರೆಂಡ್ಸ್. ಇದು ಬಂದುಬಿಟ್ಟು ನೋಡಿ, ಈ ರೀತಿ ಫಸ್ಟ್ಗೆ ನಾನು ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಬಾರ್ಡರ್ ಇದೆ, ಅದಕ್ಕಾಗಿ ಕೆಳಗಡೆನೂ ಇನ್ನೌಟು ಮೇಲ್ಗಡೆನೂ ಇನ್ನೌಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ಡಿಸೈನ್ ನೀಟಾಗಿ ಬರಲಿ ಅಂದ್ಬಿಟ್ಟು. ಈ ರೀತಿ ಬಾಕ್ಸ್ ಟೈಪಲ್ಲಿ ಬಂದಿದೆ ಈ ಡಿಸೈನು. ಆ್ಯಕ್ಚುಲಿ ಬೇರೆ ಡಿಸೈನೇ ಮಾಡಬೇಕು ಅಂದ್ಕೊಂಡಿದ್ದೆ, ಆ ಡಿಸೈನ್ಗೆ ಬಟ್ಟೆ ಸಾಕಾಗಿಲ್ಲ. ಹಂಗಾಗಿ ಸಿಂಪಲಾಗಿ ಈ ಡಿಸೈನೇ ರೆಡಿ ಮಾಡಿದ್ದೀನಿ. ಇದು ಚೆನ್ನಾಗಿದೆ. ನಮ್ಮ ಈ ಕಸ್ಟಮರ್ ಏನು ನಮ್ಗೆ ಇದೇ ಡಿಸೈನ್ ಬೇಕು ಅಂತ ಏನೋ ಅವ್ರು ಕೇಳಲ್ಲ. ನಾವು ಯಾವ ರೀತಿ ಡಿಸೈನ್ ಮಾಡಿಕೊಟ್ರು ಅವ್ರಿಗೆ ಇಷ್ಟ ಆಗುತ್ತೆ. ಹಂಗಾಗಿ ಈ ಥರ ಸಿಂಪಲಾಗಿ ಮಾಡಿ, ಇದು ಡೈಲಿ ವೇರ್ ಸೀರೆ ಸಿಂಪಲಾಗಿ ಮಾಡಿ ಅಂತ ಹೇಳಿದರು. ಹಂಗಾಗಿ ಈ ಥರ ಸಿಂಪಲಾಗಿ ಸೀರೆ ಪೀಸೆಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ. ಜಾಸ್ತಿ ಪೀಸ್ ಕಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ರೀತಿ ಇವಾಗ ಇನ್ನೌಟ್ ಮಾಡ್ಕೊತಾ ಇದ್ದೀನಿ ನೋಡಿ, ನ್ಯಾಚ್ ಹಾಕ್ಬಿಟ್ಟು. ಇವಾಗ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಅದು ಸೀರೆ ಪೀಸಲ್ಲಿ ನೋಡಿದ್ರೆ ಅದು ಬಟ್ಟೆ ಸಾಕಾಗೇ ಇಲ್ಲ. ಅದು ನೀನೇನು ಮಾಡೋದು, ಮತ್ತೆ ಸೀರೆ ಬೇರೆ ಜಿಗ್ಜಾಗು ಫಾಲ್ ಎಲ್ಲ ಮಾಡಿಕೊಟ್ಟಿದ್ದೀನಿ, ಮತ್ತೆ ಕಟ್ ಮಾಡಿ ಮತ್ತೆ ಜಿಗ್ಜಾಗೆಲ್ಲ ಮಾಡಬೇಕಲ್ಲ, ಬೇಡ ಇರೋ ಪೀಸಲ್ಲೇ ಡಿಸೈನ್ ಮಾಡೋದಾ. ಆಮೇಲೆ ಸ್ವಲ್ಪ ಪೀಸ್ ಇತ್ತು, ಆಮೇಲೆ ಡೈಲಿ ವೇರ್ ಸೀರೆ ಅಲ್ವಾ, ಜಾಸ್ತಿ ಏನು ಬೇಡ ಅನ್ನಿಸ್ತು. ಅದಕ್ಕೆ ಇನ್ನೇನು ಮಾಡೋದು, ಅದಕ್ಕೇ ಇದು ಮಾಡೋದ ಅಂದ್ಬಿಟ್ಟಿದೆ, ಸ್ಟಿಚ್ ಮಾಡೋದ ಅಂದ್ಬಿಟ್ಟು ಅದರಲ್ಲೇ ಈ ಥರ ಅದು ಸ್ವಲ್ಪ ಮೇಲ್ಗಡೆ ಪೀಸ್ ಕೊಟ್ಬಿಡೋಣ, ಉಳಿದಿದ್ದ ಪೀಸ್ ಸೈಡಲ್ಲಿ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಹಂಗೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಆದರೆ ನಾವು ಯಾವ ಡಿಸೈನ್ ಆದರೂ ಓಕೆ ಮಾಡ್ಕೋತಾರೆ. ಕೆಲವ್ರಿಗೆ ಅವ್ರನ್ನೇ ಕೇಳಿ ಮಾಡ್ತೀನಿ. ಇವ್ರು ನನಗೆ ಡಿಸೈನ್ ಬಿಟ್ಬಿಡ್ತಾರೆ. ಸಿಂಪಲ್ ಸೀರೆಗೆಲ್ಲ ಕೆಲವೊಂದು ಗ್ರ್ಯಾಂಡ್ ಡಿಸೈನ್ಗೆ ಅವರೇ ಹೇಳ್ತಾರೆ, ಸಿಂಪಲ್ ಸೀರೆಗೆಲ್ಲ ನೀವೇ ಏನಾದರೂ ಡಿಸೈನ್ ಮಾಡಿ. ಅವ್ರಿಗೆ ಫ್ರಿಲ್ ಡಿಸೈನ್ ಬೇಡ ಅಂತ ಹೇಳಿದರು. ಫ್ರಿಲ್ ಡಿಸೈನ್ ಎಲ್ಲ ಹೊಲ್ಕೊಟ್ಟಿದ್ನಲ್ಲ, ಫ್ರಿಲ್ ಡಿಸೈನ್ ಬಿಟ್ಟು ಬೇರೆ ಏನು ಡಿಸೈನ್ ಆದರೂ ಮಾಡಿ ಅಂತ ಹೇಳಿದರು. ಹಂಗಾಗಿ ನಾನೇನು ಮಾಡಿದೆ, ಫ್ರಿಲ್ ಡಿಸೈನ್ನೇ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಇನ್ನೇನು ಡಿಸೈನ್ ಇರೋದು ಅದು ಯೋಚನೆ ಮಾಡಬೇಕಾದ್ರೆ ನನಗೆ ಕೆಳಗಡೆ ನಾನು ಪಟ್ಟಿ ಥರ ಏನೋ ಡಿಸೈನ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಅದು ಆಗಲಿಲ್ಲ, ಅದು ಬಟ್ಟೆ ಸಾಕಾಗಿಲ್ಲ. ಆಗಲೇ ಹೇಳ್ದಾಗೆ ಸ್ವಲ್ಪ ಇತ್ತಲ್ಲ ಬಟ್ಟೆ, ಇನ್ನೇನು ಮಾಡೋದು, ಇರೋದ್ರಲ್ಲಿ ಏನೋ ಒಂದು ಮಾಡೋಣ ಅಂದ್ಬಿಟ್ಟಿದ್ದೆ. ಈಗ ಇದು ರೆಡಿ ಆಯಿತು ನೋಡಿ. ಇವಾಗ ಇದು ಈ ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಆ ಪೀಸ್ ಇರುವಷ್ಟು ಪೀಸಲ್ಲಿ ಏನು ಮಾಡ್ಬೋದು ಅಂತ ನೋಡಿದೆ. ಕೊನೆಗೆ ಏನು ಮಾಡಿದೆ, ಎರಡು ಕಡೆನೂ ಒಂಥರ ವಿ ಶೇಪಲ್ಲಿ ತ್ರಿಭುಜ ಆಕಾರದಲ್ಲಿ ಕೊಟ್ಬಿಡೋಣ, ಆಮೇಲೆ ಸುತ್ತ ಪಟ್ಟಿ ಕೊಟ್ಬಿಡೋಣ ಅಂತ ನೋಡಿಕೊಂಡೆ. ಅದು ತ್ರಿಭುಜ ಆಕಾರದಲ್ಲಿ ಕೊಟ್ಟೆ, ಪಟ್ಟಿಗೆ ಬಟ್ಟೆ ಸಾಕಾಗಿಲ್ಲ, ಅರ್ಧಕ್ಕಾಗತ್ತೆ ಇನ್ನು ಅರ್ಧಕ್ಕಾಗಲ್ಲ. ಆಗೇನು ಮಾಡೋದು ಅಂತ ಯೋಚನೆ ಮಾಡಿದೆ. ನೋಡಿ, ಇಷ್ಟೇ ಪೀಸ್ ಇರೋದು ನೋಡಿ, ಸುಮ್ಮನೆ ಸೈಡಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ್ದೆ, ಅದರಲ್ಲೇ ಏನೋ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು 2 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೇ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಪಟ್ಟಿಗೆ ಓಡೋಣ ಅಂದ್ಬಿಟ್ಟು. ಅದು ಬಟ್ಟೆ ಸಾಕಾಗಿಲ್ಲ, 2 ಫೋಲ್ಡ್ ಮಾಡಿ ಹಾಕಿದ್ರೂ ಅದು ಕ್ರಾಸ್ ಆಗಿತ್ತು ಪೀಸು. ನಾನು ಫೋಲ್ಡ್ ಮಾಡಿದಾಗ ಎಳೆ ಎಲ್ಲ ಬಿಟ್ಕೋತೈತೆ, ಅದು ಎಳೆ ಬಿಟ್ಕೊಳ್ಳೋದು ತೆಗೆದುಬಿಟ್ಟೆ, ಎಷ್ಟು ಉದ್ದ ಆಗೋಯ್ತು, ಅದು ನನಗೆ ಪೀಸು ಸಾಕಾಗಿಲ್ಲ. ಇನ್ನೇನು ಮಾಡೋದು, ಇನ್ನು ಮತ್ತೆ ತೆಗಿತೀನಿ ಅಂದರೆ ಸೀರೆ ಕಟ್ ಮಾಡಬೇಕು, ತಿರ್ಗಾ ಜಿಗ್ಜಾಗ್ ಮಾಡಬೇಕು. ಅಯ್ಯೋ ತುಂಬ ಕೆಲಸ ಹಿಡಿಯುತ್ತೆ. ಜಿಗ್ಜಾಗೆಲ್ಲ ಮಾಡಿಕ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಬೇಡ, ಸುಮ್ಮನೆ ಇನ್ನೇನು ಡಬಲ್ ಕೆಲಸ ಮಾಡ್ಕೊಳ್ಳೋದು. ಇರೋದ್ರಲ್ಲೇ ಒಂದು ಡಿಸೈನ್ ಮಾಡೋಣ. ಅವರೇನು ಇದು ಡೈಲಿ ವೇರ್ ಸೀರೆಗೇನು ತುಂಬ ಡಿಸೈನ್ ಇದೇ ಥರ ಬೇಕು ಅಂತ ಕೇಳಿಲ್ಲ. ಹಂಗಾಗಿ ಸಿಂಪಲಾಗಿ ಮಾಡ್ಕೊಡೋಣ ಬಿಡು ಅಂದ್ಬಿಟ್ಟು ಏನು ಮಾಡಿದೆ, ಆ ಥರ ರೆಡಿ ಮಾಡಿಕೊಂಡೆ. ಅದು ರೆಡಿ ಆದಮೇಲೆ ನೋಡಿದ್ರೆ ಅದು ಪೀಸ್ ಸಾಕಾಗಿಲ್ಲ. ಒಂದೊಂದು ಸಲ ಹಂಗೆ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೇಗೆ ಬರುತ್ತೋ ಹಾಗೆ ಅಡ್ಜಸ್ಟ್ ಮಾಡಬೇಕು. ಕೆಲವ್ರು ಅಡ್ಜಸ್ಟ್ ಮಾಡ್ಕೋತಾರೆ, ಕೆಲವರೆಲ್ಲ ಇದೇ ಥರ ಬೇಕು ಅಂದರೆ ಅದೇ ಥರ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲ ಅಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋರಿಗೆ ಪರವಾಗಿಲ್ಲ, ಅವ್ರಿಗೆ ಯಾವ ಇಷ್ಟ ಆಗುತ್ತೋ ಅಂದ್ಬಿಟ್ಟು ನಾವು ತಿಳ್ಕೊಂಡು ಮಾಡಿಕೊಡ್ಬೇಕಾಗತ್ತೆ. ಇವಾಗ ನಾನು ಅವ್ರಿಗೆ ರೆಗ್ಯುಲರಾಗಿ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಆರಾಮಾಗಿ ಮಾಡಿಕೊಡ್ತೀನಿ. ಓಕೆನಾ? ಹಾಗಾಗಿ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ರೀತಿ ಒಂದೊಂದು ಸಲ ದಾರ ಕಟ್ಟಾಗೋದು, ದಾರ ಖಾಲಿ ಆಗೋದು ಆಗ್ತಾ ಇರುತ್ತೆ ಮಧ್ಯೆ. ಆವಾಗ ವೀಡಿಯೋ ಕಟ್ ಮಾಡೋದು ಮರ್ತೋಗಿರುತ್ತೆ. ಹಾಗಾಗಿ ಅದು ರನ್ನಿಂಗ್ ಆಗಿಬಿಟ್ಟಿದೆ ವೀಡಿಯೋ. ತಿರ್ಗಾ ಅದು ಕಟ್ ಮಾಡಿ ಏನು ಮಾಡೋದು ಅಂದ್ಬಿಟ್ಟಿದೆ, ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ. ಈಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದು ನೋಡಿ, ಸ್ವಲ್ಪನೇ ಪೀಸ್ ಇರೋದು, ಹಂಗೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇನಾಗುತ್ತೆ, ಚಿಕ್ಕದಾಗ್ಬಿಟ್ಟಿತ್ತು ಪಟ್ಟಿ ಚಿಕ್ಕದಾದ್ರೂ ಪರವಾಗಿಲ್ಲ, ಅದು ಕೆಳಗಡೆ ಎಳೆಗಳೆಲ್ಲ ಬಿಚ್ಕೊತಾಯಿತ್ತು. ಅದು ಸ್ಟಿಚ್ ಮಾಡಿದ್ರೆ ಮತ್ತೆ ಎಳೆ ಬಿಟ್ಕೊಂಡ್ರೆ ಆ ಪಟ್ಟಿಯಲ್ಲಿ ಎದ್ದು ಕಾಣಿಸುತ್ತೆ ಅಲ್ವಾ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಬೇಡ ಅಂದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಅದರಲ್ಲಿ ಏನಾಯಿತು, ಇನ್ನು ಇರೋ ಪೀಸಲ್ಲಿ ನನಗೆ ನೆಕ್ ಫುಲ್ಲು ಸಾಕಾಗಿಲ್ಲ ಅದು ಪಟ್ಟಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಸುಮ್ಮನೆ ಒಂದು ಸಲ ಇದು ಮಾಡಿಕೊಂಡೆ ನೋಡಿ, ಈ ಥರ ಬಾಕ್ಸ್ ಟೈಪಲ್ಲಿ ಈ ಥರ ತ್ರಿಭುಜ ಆಕಾರದಲ್ಲೇ ಸ್ಟಿಚ್ ಮಾಡ್ಕೋಬೇಕು. 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅಗಲ ಪೀಸ್ಗಳನ್ನ. ಇವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು ಇವಾಗ 2 ಕಡೆ ಒಂದೊಂದು ಕೊಡೋಣ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಇವಾಗ ಮಧ್ಯೆ ಬಾಕ್ಸ್ ಟೈಪ್ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ ಮಧ್ಯೆ ನೋಡಿ ಈ ರೀತಿ ಬರುತ್ತೆ.
ಎರಡು ಕಡೆ ಈ ರೀತಿ ನೋಡಿಕೊಂಡು ಅಳತೆ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಓಕೆನಾ. ಇವಾಗ ಮಧ್ಯೆ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡೆ, ಅದೇ ಅಳತೆಗೆ ಮೇಲ್ಗಡೆನೂ ಮಾರ್ಕ್ ಮಾಡಿಕೊಂಡೆ. ಅದು ಮಾರ್ಕ್ ಮಾಡ್ಕೊಂಡು ಇವಾಗ ಅದ್ರ ಅಳತೆ ಕರೆಕ್ಟಾಗಿ ಅದನ್ನ ಇಟ್ಟರೆ ನಮಗೆ ಡಿಸೈನ್ ರೆಡಿಯಾಗಿ ಬರುತ್ತೆ, ನೀಟಾಗಿರುತ್ತೆ ನೋಡಿ. ಮಧ್ಯೆ ಕರೆಕ್ಟಾಗಿ ಅದು ಎಲ್ಲೆಲ್ಲಿ ಮಾರ್ಕ್ ಇರುತ್ತೆ ಆ ಮಾರ್ಕಿಗೆ ಸ್ಟಿಚ್ ಮಾಡೋದು ಅಷ್ಟೇ. ಇದು ಒಂಥರ ಡಿಸೈನ್, ಇದು ಹಳೆಯ ಡಿಸೈನೇ ಫ್ರೆಂಡ್ಸ್, ಇದೇನು ಹೊಸದೇನಲ್ಲ. ಇದು ತುಂಬ ಹಳೆಯ ಡಿಸೈನು, ತುಂಬ ಜನಕ್ಕೆ ನಾನು ಹೊಲ್ಕೊಟ್ಟಿದ್ದೀನಿ. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿದ್ದೀವಿ. ಆದರೆ ಇವಾಗ ಇದಕ್ಕೆ ಬಟ್ಟೆ ಕಮ್ಮಿ ಇರೋದ್ರಿಂದ ಇನ್ನೇನು ಮಾಡೋದು, ಇದೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಿಂಗೆ ಇದ್ರೂ ಪೈಪಿಂಗ್ ಕೊಡ್ಬೋದಾಗಿತ್ತು, ಬಟ್ಟೆ ಇದ್ದಿದ್ರೆ. ಪೈಪಿಂಗ್ ಕೊಡೋಕ್ಕೆ ಬಟ್ಟೆ ಇಲ್ಲ, ಹಂಗಾಗಿ ನಾನು ಈ ರೀತಿ ರೆಡಿ ಮಾಡಿಬಿಟ್ಟು ಆ ಪಟ್ಟಿ ಕೊಡೋಣ ಅಂತ ನೋಡಿದೆ. ಅದು ಹೇಳ್ದಂಗೆ ಬಟ್ಟೆ ಸಾಕಾಗಿಲ್ಲ, ಹೋಗಲಿ ಬಿಡು ಇನ್ನೇನೋ ಬೇರೆ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಕ್ರಾಸಾಗಿ ಮಾಡಿದೆ ನೋಡಿ. ಈ ರೀತಿ ಮಾಡೋಕ್ಕೆ ನೋಡಿದ್ರೆ ಬಟ್ಟೆ ಸಾಕಾಗ್ತಾಯಿಲ್ಲ. ಇನ್ನು ಮತ್ತೆ ಬೇರೆಗೆ ಪಟ್ಟೆ ಇಲ್ವಲ್ಲ, ಮೇಲ್ಗಡೆ ಪಟ್ಟಿಗೆ ಇನ್ನೊಂಚೂರು ಸಾಕಾಗಲಿಲ್ಲ. ಅವಾಗೇನು ಮಾಡಿದೆ, ಈ ರೀತಿ ಮಾಡಿಬಿಟ್ಟೆ. ಹಿಂಗೆ ಮಾಡಿಬಿಡೋಣ ಅಂತ ನೋಡಿದೆ, ಇದಕ್ಕೆ ಸಾಕಾಗುತ್ತೆ ಅಂದ್ಬಿಟ್ಟಿದ್ದೆ. ಆವಾಗ ಈ ರೀತಿ ಡಿಸೈನ್ನ ಒಂದು ಕಡೆ ಮಾರ್ಕ್ ಮಾಡಿಕೊಂಡು ಅದನ್ನು ಇನ್ನೊಂದು ಕಡೆ ಮಾರ್ಕ್ ಮಾಡಿಕೊಂಡೆ. ಯಾಕೆಂದರೆ ಒಂದೇ ಸಮ ಬರಬೇಕಲ್ವ, ಅದಕ್ಕೋಸ್ಕರ ಹಂಗೆ ಎರಡು ಮಾರ್ಕ್ ಮಾಡಿ ಅದನ್ನು ಟ್ಯಾಪ್ ಮಾಡಿದಾಗ ಆ ಡಿಸೈನ್ ಮೇಲ್ಗಡೆ ಅದು ಮಾರ್ಕಿಂಗ್ ಪೀಸ್ ಬೀಳುತ್ತೆ. ಮಾರ್ಕ್ ಮಾಡಿಕೊಂಡು ಆವಾಗ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು, ಆವಾಗ ನಮಗೆ ಒಂದೇ ಲೆವೆಲ್ಗೆ ಬರುತ್ತೆ. ಓಕೆನಾ. ಈ ರೀತಿ ಮಾಡ್ಕೋಬೋದು. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ ಇದೆ ಫ್ರೆಂಡ್ಸ್. ಅದು ತುಂಬಾ ಸಿಂಪಲ್ಲಾಗಿ ನೀವೇ ಐಡಿಯಾ ಉಪಯೋಗಿಸಿ ಸ್ಟಿಚ್ ಮಾಡ್ಕೋಬೋದು. ಕೆಳಗಡೆ ವಿ ಶೇಪಲ್ಲಿ, ಕೆಳಗಡೆ ಬಾಕ್ಸ್ ಟೈಪಲ್ಲಿ, ಆ ಥರ ಇರುವಷ್ಟು ಪೀಸಲ್ಲೇ ಇನ್ನೂ ಬೇರೆ ಬೇರೆ ಡಿಸೈನ್ಸ್ಗಳನ್ನ ಮಾಡ್ಬೋದು. ಪೀಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಇರೋ ಡಿಸೈನ್ಗೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಡಿಸೈನ್ನ ರೆಡಿ ಮಾಡಿದೆ ನೋಡಿ. ಅದಕ್ಕೇ ಈ ರೀತಿ ಮೂಲೆಯಲ್ಲಿ ಫ್ರಿಲ್ ಕೊಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಬಾಕ್ಸ್ ಟೈಪಲ್ಲಿ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೆ ಸಾಕು. ಇದು ಸೂಪರಾಗಿ ಡಿಸೈನ್ ರೆಡಿ ಆಗುತ್ತೆ. ಡಿಸೈನ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ. ನಿಮಗೂ ಯಾವುದಾದ್ರೂ ಇನ್ನೂ ಹೊಸ ಡಿಸೈನ್ಸ್ಗಳು ಗೊತ್ತಿದ್ದರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಾವು ಇನ್ನೂ ಬೇರೆ ಬೇರೆ ಡಿಸೈನಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತ. ಹೀಗೆ ನೋಡಿ ರೆಡಿ ಆಯಿತು. ಮತ್ತು ಇನ್ನೊಂದು ಕಡೆ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು. ಸಿಂಪಲ್ ಡಿಸೈನ್, ಬಾರ್ಡರ್ ಸೀರೆದೆ ಇದು. ಬಾರ್ಡರ್ ಇದೆ ಕೆಳಗಡೆ ಚಿಕ್ಕದಾಗಿ. ನಾನು ಬಾರ್ಡರಲ್ಲೇ ಕೊಡೋಣ ಅಂತ ಪ್ಲಾನ್ ಇದ್ದಿದ್ದು, ಆದರೆ ನಾನು ಬಾರ್ಡರ್ ಕಟ್ ಮಾಡಿರಲಿಲ್ಲ, ಹಂಗೆ ಕಟ್ ಮಾಡ್ಕೊಬಿಟ್ಟಿದ್ದೆ ಬಟ್ಟೆ ಎಲ್ಲನೂ. ಅವಾಗ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ. ಆ ಸೀರೆ ಪೀಸಲ್ಲಿ ಈ ಥರ ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ. ತುಂಬ ನೈಸಾಗಿದೆ. ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಸಿಂಪಲ್ಲಾಗಿರೋ ಡಿಸೈನ್ ಇದು, ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೀರೆ ಪೀಸಲ್ಲಿ ಸ್ವಲ್ಪ ಪೀಸ್ ತಗೊಂಡಾಗ ಈ ಥರ ಟ್ರೈ ಮಾಡಿ, ತುಂಬಾ ನೈಸಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.